ಸ್ಯಾಂಡಲ್ವುಡ್ಗೆ ಭೀಮಾ ಸರ್ಪ್ರೈಸ್ ಕೊಟ್ಟಿದೆ. ಅದೆಂತಹದ್ದೇ ಸಿನಿಮಾ ಮಾಡಿದ್ರೂ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿರಲಿಲ್ಲ. ಇನ್ನೇನು ಕನ್ನಡ ಚಿತ್ರರಂಗದ ಕತೆ ಮುಗಿದೇ ಹೋಯ್ತು ಅನ್ನುವಾಗಲೇ ಮತ್ತೆ ಜನರನ್ನ ಥಿಯೇಟರ್ಗೆ ಭೀಮಾ ಸಿನಿಮಾ ಕರ್ಕೊಂಡು ಬಂದ. ಕಳೆದ 6 ದಿನಗಳಿಂದ ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಸಖತ್ ಸೌಂಡ್ ಮಾಡ್ತಿದ್ದ. ದುನಿಯಾ ವಿಜಯ್ 2ನೇ ನಿರ್ದೇಶನದ ಸಿನಿಮಾ ಇದು. ಭೀಮಾ ಪಕ್ಕಾ ರಗಡ್ ಮಾಸ್ ಸಿನಿಮಾ. ನೈಜತೆಯನ್ನ ಹೆಚ್ಚು ಉಳಿಸಿಕೊಂಡು ಮಾಡಿರುವ ಸಿನಿಮಾ. ಬೆಂಗಳೂರಿನ ಡ್ರಗ್ ಮಾಫಿಯಾ ವಿರುದ್ಧ ದುನಿಯಾ ವಿಜಯ್ ಸಮರ ಸಾರಿದ್ದು, ಭೀಮಾ ಸಿನಿಮಾದ ಉದ್ದ ಇದೇ ವಿಷಯವನ್ನ ಹೈಲೈಟ್ ಮಾಡಲಾಗಿದೆ. ದುನಿಯಾ ವಿಜಯ್ ಭೀಮಾ ಸಿನಿಮಾದಲ್ಲಿ ಬಹುತೇಕ ಹೊಸಬರ ಆಯ್ಕೆ ಮಾಡಿದ್ದಾರೆ. ತಮ್ಮ ಸುತ್ತಮುತ್ತಲೂ ಇರುವ ಹುಡುಗರು ಇವ್ರೇ ಅನ್ನೋ ಫೀಲಿಂಗ್ ಅಭಿಮಾನಿಗಳಿಗೆ ಬರುತ್ತೆ. ಹೀಗಾಗಿ ಲೋಕಲ್ ಹುಡುಗರೇ ಹೆಚ್ಚಾಗಿ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಆಗಸ್ಟ್ 14 ಭೀಮಾ ರಿಲೀಸ್ ಆಗಿ 6 ದಿನಗಳಾಗಿವೆ. 6ನೇ ದಿನವೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಡೀಸೆಂಟ್ ಕಲೆಕ್ಷನ್ ಮಾಡ್ತಾನೆ ಇದ್ದಾನೆ ಭೀಮಾ ಸಿನಿಮಾ ಕಲೆಕ್ಷನ್ 5ನೇ ದಿನಕ್ಕೆ ಹೋಲಿಸಿದ್ರೆ 6ನೇ ದಿನ ಕೊಂಚ ಮಟ್ಟಿಗೆ ಸ್ವಲ್ಪ ಡ್ರಾಪ್ ಆಗಿದೆ. ಆಗಸ್ಟ್ 14 ವರ್ಕಿಂಗ್ ಡೇ ಆಗಿರೋದ್ರಿಂದ ಈ ಡ್ರಾಪ್ ಅನ್ನು ನಿರೀಕ್ಷೆ ಮಾಡಲಾಗಿತ್ತು. 5ನೇ ದಿನ 1.3 ಕೋಟಿ ರೂಪಾಯಿ ಕಲೆಕ್ಷನ್ ಕಂಡಿದ್ರೆ 6ನೇ ದಿನ ಈ ಸಿನಿಮಾ ಗಳಿಸಿದ್ದು 90 ಲಕ್ಷ ರೂಪಾಯಿಂದ 1 ಕೋಟಿ ರೂಪಾಯಿ ಎಂದು ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಾಕಿದ್ದಾರೆ. ಭೀಮಾಗೆ ಸಿನಿಮಾದ ಓಪನಿಂಗ್ ಸಖತ್ತಾಗಿಯೇ ಸಿಕ್ಕಿತ್ತು. ಮೊದಲ 3 ದಿನ ಸರಾಸರಿ 4 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಮೊದಲ ದಿನ 4.1 ಕೋಟಿ ರೂಪಾಯಿ, 2ನೇ ದಿನ 3.90 ಕೋಟಿ, 3ನೇ ದಿನ 4.3 ಕೋಟಿ, 4ನೇ ದಿನ 1.5 ಕೋಟಿ, 5ನೇ ದಿನ 1.3 ಕೋಟಿ ಹಾಗೂ 6ನೇ ದಿನ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತು. ಒಟ್ಟು 6 ದಿನಗಳಲ್ಲಿ 16 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 15ರಿಂದ 4 ದಿನ ನಿರಂತರವಾಗಿ ರಜೆ ಇದೆ. ಈ 4 ದಿನಗಳಲ್ಲಿ ಭೀಮಾ ಕಲೆಕ್ಷನ್ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಚಿತ್ರತಂಡ ಲೆಕ್ಕ ಹಾಕಿದಂತೆ ಆದ್ರೆ ಈ ಸಿನಿಮಾ ಇನ್ನು 4 ದಿನಗಳಲ್ಲಿ 5 ಕೋಟಿ ರೂಪಾಯಿಂದ 8 ಕೋಟಿ ರೂಪಾಯಿವರೆಗೂ ಬಾಕ್ಸ್ ಆಫೀಸ್ ನಲ್ಲಿ ಲೂಟಿ ಮಾಡಬಹುದು ಅಂತ ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಾಕ್ತಿದ್ದಾರೆ. ಈ ಮೂಲಕ ಭೀಮಾ ಕಲೆಕ್ಷನ್ ಈ ವೀಕೆಂಡ್ ನಲ್ಲಿ 20 ಕೋಟಿ ರೂಪಾಯಿ ದಾಟಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಇಂದು ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗಿದೆ. ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಹೀಗಾಗಿ ಈ ಸಿನಿಮಾ ಏನಾದರೂ ಭೀಮಾ ಓಟಕ್ಕೆ ಕಿಕ್ ಕೊಟ್ಟರೆ ಮಾತ್ರ ಗಳಿಕೆಯಲ್ಲಿ ಹಿನ್ನಡೆಯಾಗಬಹುದು. ಒಟ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇಂತಹದ್ದೊಂದು ಸಿನಿಮಾ ಈ ಸಮಯದಲ್ಲಿ ಅಗತ್ಯವಿತ್ತು. ಅದನ್ನ ಭೀಮಾ ಕೊಟ್ಟಿದೆ.